ಇನ್ನೊಂದು ದೋಸ್ತ ಮದುವೆ ಐತಂತಲ್ಲ ಮನೆ ಜೋರ ಐತಂತ ಎಷ್ಟು ಕೊಟ್ರು ಬೀಗ್ರು ವರದಕ್ಷಿಣೆ? ದೋಸ್ತ 1.5 ಲಕ್ಷ ಸ್ಯಾಲ್ರಿ ಅದಮ್ಮ, 25 ಲಕ್ಷ ರೂಪಾಯಿ 25 ತೊಲೆ ಬಂಗಾರ ಹಾಕ್ಯಾರ. ಏನಂತ ಮಾಡಿದ್ರಿ ಅನ್ನಂದ್ರೆ ಬಾರಿ ಹುಡ್ದಲ್ಲಿ ಕೂಡಿ ಚಾನ್ಸ್ ಆಯ್ತು ಕೊಡಿಸ್ ಹೋಗಮ್ಮ. ನಡಿ ದೋಸ್ತ, ನಿನ್ನ ಹೋಗ್ ನಡಿ. ಅಲ್ಲಿ ನಮ್ಮ ಸಾಬ್ರ ಕರೆಕತ್ತಾರ, ಬಾ ಸ್ಟೇಷನಿಗೆ ಬಾ. ಸ್ಟೇಷನ್ಗೆ ಎದಕ್ ಬರಂದ್ರಿ? ನಾನೇನ್ ತಪ್ಪು ಮಾಡಿ ಅಂತದ್ದು? ಶಟಪ್ ಯೂಸ್ಲೆಸ್ ನೋಡ್ತು ಡೈಟ್ ಬೆಳೋ ಪೊಲೀಸರಿಗೆ ಮೂಗು ನಿಲ್ಲಿಸಿ ಮಾತಾಡ್ತಾರಲ್ಲೇ. ಅಲ್ರಿ ನಾನೇನ್ ಮಾಡಿನ್ರಿ ಸರ್? ಶಟಪ್ ಇವ್ರು ರಾಜಕಾರಣ ಯೂಸ್ಲೆಸ್ ನೋಡ್ತು ಡೈಟ್ ಬೆಳೋ ಅಲ್ಲಲೇ. 25 ಲಕ್ಷ ರೂಪಾಯಿ 25 ತೊಲೆ ಬಂಗಾರ ವರದಕ್ಷಿಣೆ ತಗೊಂಡಿದ್ದಂತ ನಿಮ್ಮ ಮಾವ ನಿಮ್ಮ ಹೆಂಡತಿ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್. ಏನು ಆಟ ಹಚ್ಚಿ ಜನಲಿ ಮದುವೆ ಅಂದ್ರೆ ಏನು ವ್ಯಾಪಾರ ಮಾಡಿ ನಾನು ಹೆಣ್ಣಾಡ್ದವ್ರು ತಂದೆ ಕಣ್ಣಾಗ ನೀರು ಹಾಕ್ಸಿದ್ರ ಒಳ್ಳೇದಾಗದಲ್ಲ. ಲಕ್ಷ ರೂಪಾಯಿ ಪಗಾರ ಇತ್ತು 25 ಲಕ್ಷ ರೂಪಾಯಿ 25 ತೊಲೆ ಬಂಗಾರ ಬೇಕಲ್ಲ. ಬಾರಲ್ಲಿ ಹೋಗ ಬಾ. ಬಿಟ್ಬಿಡ್ರಿ ಸರ್, ತಪ್ಪಾಯ್ತ್ರಿ ಸರ್, ತಪ್ಪಾಯ್ತು. ತಪ್ಪಾಯ್ತಾ? ತಿಪ್ಪೆಗೆ ಬಿದ್ದು ಒಳ್ಳೆಯಾಡಿದ್ರೆ ಬಿಡೋದ್ರಲ್ಲಿ ಈ ಕಾನ್ಸ್ಟೇಬಲ್ ತಿಪ್ಪೇಶ. ನಡಿ ಸ್ಟೇಷನ್ಗೆ ಹೋಗ್ಬೇಕು ನಡಿ. ಶಾಟಪ್ ಇವ್ರು ಹಾಸ್ಕಲ್ ಯೂಸ್ಲೆಸ್ ಡೌಟ್ ಬೇಲಾವ್ ನಡಿ. ವರದಕ್ಷಿಣೆ ತಗೊಂಡು ಮದುವೆ ಆಗ್ಬಾರ್ದು ಅಂಬೋದು ಕಾನೂನು ಅದ. ಮತ್ತೆ ನನಗೇನು ಗೊತ್ತಿಲ್ಲ ಅನ್ನೋದೇ. ನಡಿ ಬಾ ಮಗಳ ವರದಕ್ಷಿಣೆ ತಗೊಂಡ್ರೆ ವರದಕ್ಷಿಣೆ ಮದುವೆ ಅಂಬೋದು ವ್ಯಾಪಾರ ಮಾಡ್ಕೊಂಡ್ಬಿಟ್ರು. ರೀ ಯಾರ ಪೊಲೀಸರು ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಕೊಡಾನ್ಲಿಕ್ಕತ್ತಾರ್ರಿ. ಪೊಲೀಸರು ಫೋನ್ ಮಾಡಿದ್ರ? ಹಲೋ, ಹಾಂ ಸರ್. ತಮ್ಮಣ್ಣ ಮಾತಾಡ್ದೇನಾ? ಹೌದು ಸರ್. ಇದು ಪಾಸ್ವರ್ಡ್ ವೆರಿಫಿಕೇಶನ್ ಇತ್ತಲ್ಲ, ಸ್ಟೇಷನಿಗೆ ಬರ್ತೇನೆ ರೀ ಸರ್. ನಾನು ಸ್ಟೇಷನ್ಗೆ ಏನು ಬರೋದು ಬೇಡ, ಲಿಂಕ್ ಕಳಿಸಿ ಕ್ಲಿಕ್ ಮಾಡೋ. ಇಲ್ಲ ಸರ್, ಸ್ಟೇಷನಿಗೆ ಬರ್ತೇನೆ ರೀ. ಏಯ್ ಅಡ್ಜಸ್ಟ್ ಮಾಡೋ, ಇಲ್ಲಾಂದ್ರೆ ಒದ್ದೊಳದಾಕ್ ನೋಡು. ಲೇ ನಾನಲ್ಲ ಒಳಗೆ ಹೋಗೋದು, ನೀನು ಒಳಗೆ ಹೋಗ್ತಿದ್ ನೋಡು. ಏನು ದಡ್ಡನ ಮಾಡಿದ್ದೆ ಏನು ನಾನು? ಅಲ್ರಿ ಪೊಲೀಸ್ರಿ ಬೈತ್ರಿ ಅಲ್ರಿ ನೀವು? ಸರಳ, ಇವರು ಪೊಲೀಸರೆಲ್ಲ ಮಾತಾಡಿದವರು. ಇದೊಂದು ನಮನಿ ದಂಧೆನ ನಡೆದದ. ಇದಕ್ಕೆ ಸುಮ್ಮನೆ ಲಿಂಕ್ ಕಳಿಸಿವಿ, OTP ಹೇಳ್ರಿ, ಆ ಲಿಂಕ್ ಕ್ಲಿಕ್ ಮಾಡ್ರಿ ಅಂತಂತಂದು ಮೋಸ ನಡೆದ್ಬಿಟ್ಟವ. ಅಕೌಂಟ್ನಾಗಿದ್ದು ರೊಕ್ಕೆಲ್ಲ ಹೋಗ್ಬಿಡ್ತಾವ. ಇದೊಂದು ತಿಳ್ಕ. ಪೊಲೀಸರು ಯಾವತ್ತು ವೀಡಿಯೋ ಕಾಲ್ ಹಂಗೆ ಮಾಡಿ ಹಿಂಗೆ ಕೇಳೋದಲ್ಲ. ಏನೇ ಮಾಹಿತಿ ಇದ್ರೆ ಸ್ಟೇಷನಿಗೆ ಬಂದು ಕೇಳ್ರಿ ಅಂತ ಹೇಳ್ತಾರ. ಹೌದೇನ್ರಿ? ನಮ್ಮನೇನು ಚಿಕ್ಕನ ಮಾಡಿದ್ದೇನೆ ನೀವು? ಇಷ್ಟೆಲ್ಲ ಹೆಂಗ್ ತಿಳ್ಕನ್ರಿ ನೀವು? ಸರಳ, ಇದ್ರ ಬಗ್ಗೆ ನಮ್ಮ ರಾಯಚೂರು ಜಿಲ್ಲಾ ಪೊಲೀಸರು ನಮಗೆಲ್ಲ ಮಾಹಿತಿ ಕೊಟ್ಟಾರ. ಇವೆಲ್ಲ ಫೇಕ್ ಇರ್ತವೆ. ಇವು ಸುಮ್ಮನೆ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ನವರಾಗಲಿ ಪೊಲೀಸರಾಗಲಿ ಈ ಥರ ವೀಡಿಯೋ ಕಾಲ್ದಾಗ ಮಾತಾಡಿ OTP ಲಿಂಕು ಇಂಥವು ಕೇಳೋದಿಲ್ಲ. ಒಂದು ವೇಳೆ ಇವು ಇಂಥದ್ರಾಗ ನಾವೇನಾದ್ರು ರೊಕ್ಕ ಕಳ್ಕೊಂಡಿವಪ್ಪ ಅಂತಂದರೆ ಇಮಿಡಿಯೇಟು ನಾವು 1930 ಅಂತ ನಂಬರಿಗೆ ಕಾಲ್ ಮಾಡಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ನಮಗೆ ಕಳ್ಕೊಂಡಿದ್ರು ರೊಕ್ಕೆಲ್ಲ ವಾಪಸ್ ಬರಂಗೆ ಮಾಡ್ತಾರೆ. ಏನು ಇದು ಸುಡುಗಾಡ ಭಾಳ ಹುಷಾರಿರ್ಬೇಕು. ಈಗ ಇಂಥವೆಲ್ಲ ಮತ್ತೆ ಲಿಂಕ್ ಒತ್ತಿಟ್ಟಿಗೆ ನೀನು ಇಲ್ಲ. ಯಾಕಪ್ಪ ಯಾಕೆ ಚಿಂತೆ ಮಾಡ್ಕೊಂಡು ಯಾಕ? ಮಗಂದು ಲಗ್ನ ಗಟ್ಟಿ ಮಾಡಿದ್ದೆ. ಅವ್ರಿದ್ರೆ ಎಲ್ಲ ಮಾತು ಮುಂದಿನ ತಿಂಗಳೇ ಲಗ್ನ ಮಾಡಬೇಕಂತ ಕುಂತಾರ. ಬೆಳೆ ನೋಡಿದ್ರೆ ಕೈ ಕೊಟ್ಬಿಟ್ಟವ. ಅಲ್ಲಿ ರೊಕ್ಕ ಕಳ್ದಾಡಕತ್ತೀನಿ, ಎಲ್ಲೆಲ್ಲಿ ರೊಕ್ಕ ಹುಟ್ಟವರು. ಸ್ವಲ್ಪ ನೀನು ಅನುಕೂಲ ಮಾಡೋಣ. ಲಗ್ನ ಅಂದ್ರೆ ಹುಡುಗಾಟಿಗೆ ಅಂತ ತಿಳ್ಕೊಂಡಿದ್ದೀನಪ್ಪ. ಹೌದಪ್ಪ, ಈಗ ಲಕ್ಷಾನುಗಟ್ಲೆ ರೊಕ್ಕ ಬೇಕು. ಎಲ್ಲಿದ್ದ ಇದು ಮಾಡ್ತಿದ್ದಿ? ಅಲ್ಲ ಇದೇ ವರ್ಷ ಮಾಡ್ಕೊಂಬದ್ ಏನಾದ್ರು ಮುಂದಕ್ಕೆ ಮಾಡು. ಕೇಳವಲ್ರಣ್ಣ, ಮುಂದಕ್ಕೆ ಮಾಡ್ತಂತ ಅಂತೀನಿ. ಇಲ್ಲ ಈ ತಿಂಗಳದಾಗ ಮಾಡ್ಬೇಕು. ಅದೇನೋ ಮದುವೆ ಕ್ಷೇತ್ರ ವರ್ಷದಾಗೆ ಮಾಡ್ಬೇಕಂತ ಅಡ್ಡಿ ಹಿಡ್ಕೊಂಡು ಕುಂತು ಬಿಟ್ರ. ಈಗ ಬಿಡು, 1 ಲಕ್ಷಪ್ಪ 2 ಲಕ್ಷ ಅಂದ್ರೆ ಸೋರಿಸ್ಬೋದು. ಈಗ 5-6 ಲಕ್ಷ ರೂಪಾಯಿ ಬೇಕಪ್ಪ. ಎಂತ ತರ್ತೇಳು ಅಣ್ಣ? ಅಲ್ಲಿ ಚಿದು ಬಂದ ನೋಡಂತೀನಿ, ಅದನ್ನ ಕೇಳಮ್ಮ. ಏನಪ್ಪ ಯಾಕೆ ಇಬ್ರು ಕುಂತ ಏನೋ ಯೋಚನೆ ಮಾಡ್ಕೊಂತ ಕುಂತಿರಲ್ಲಪ್ಪ? ಏನಿಲ್ಲ ಚಿದನಂದ, ಮಗಂದು ಲಗ್ನ ಗಟ್ಟಿ ಮಾಡೀನಿ. ಎಲ್ಲೇ ಮಾತು ಒಂದೇ ತಿಂಗಳದಾಗ ಮಾಡ್ಬೇಕಂತ ಬೀಗರು ಒಂದೇ ಸವನ ಕಿರಿಕಿರಿಟ್ಟಾರ. ಅದಕ್ಕ ನಂದು ಹೊಲ ಬರಿಸಂಡು ಒಂದು 4 ಲಕ್ಷ ರೂಪಾಯಿ ಕೊಟ್ಟು ಬಿಡಪ್ಪ. ಅಲ್ಲೋ ಶಾಮಣ್ಣ, 4 ಲಕ್ಷ ಖರ್ಚು ಮಾಡಿ ಮದುವೆ ಮಾಡೋದು ಅಂತದೇನ್ ನಿಂತದಪ್ಪ ಅಂತೀನಿ ನನಗ. ಮತ್ತೆ ಬೇಕಲ್ಲ ಲಗ್ನ ಅಂದ್ರೆ ಸುಮ್ಮನೆ ಆಗ್ತದ. ಯಪ್ಪ ಗಬ್ಬೂರು ಬೂಲಿ ಬಸಪ್ಪನ ಜಾತ್ರೆ ಅದಪ್ಪ. ಈಗ ಆ ಜಾತ್ರೆಗ ಸಾಮೂಹಿಕ ಲಗ್ನ ಇಟ್ಟನ ಅಪ್ಪಗಳು. ನೀವೇನು 1 ರೂಪಾಯಿ ಖರ್ಚಿಲ್ಲ, ಫ್ರೀ ಲಗ್ನ ಆಗ್ತದ. ಏಸಾಯ್ತಲ್ಲ ಓ ಮಾರಾಯ, ಬಡವ್ರ ಪಾಲಿಗೆ ಭಾಗ್ಯ ಬಂದಂಗ ಆಯ್ತು. ಪ್ರತಿ ವರ್ಷ ಸಾಮೂಹಿಕ ಲಗ್ನ ಆಗ್ತಾವಪ್ಪ. ಅಲ್ಲಿ ಹೋಗಿ ಹೆಸರು ಬರಿಸಿಬಿಡು. ನಾಳೆನೇ ಲಗ್ನ ಆಗ್ತದ, ಇನ್ನ 1 ವಾರದಾಗ. ಅಂದ್ರೆ ಅಣ್ಣ ನಡೆಪ ಹೋಗಿ ಬರಂಬ. ನನಗೆ ಗೊತ್ತಿದ್ದಿಲ್ಲ ಮಾರ. ಇಂಥವು ನಿಮ್ಮಂತರು ರೊಕ್ಕ ಖರ್ಚು ಮಾಡಿ ಸಾಲ ಮಾಡಿ ಒದ್ದಾಡಬಾರ್ದು ಅಂತೇಳಿ ಅಪ್ಪ ಇಂಥ ಪುಣ್ಯ ಕಾರ್ಯ ಮಾಡಕತ್ತೇನೆ ಗೊತ್ತದಿಲ್ಲ. ನಡೆಪ ಹೋಮ ಮಾರಾಯ. ಹೋಗಿ ಹೆಸರು ಬರಿಸಿ ಬರಂಗ.